ಖಾಸಗಿ ಶಿಕ್ಷಣ ಸಂಸ್ಥೆಗಳ ಪರವಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ವಿಜಯಪುರ ಜಿಲ್ಲಾ ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಉಪಾಧ್ಯಕ್ಷರಾದಂಥ ಶ್ರೀಯುತ ಸಂಗನಗೌಡ ಪಾಟೀಲ್ ಎಂಕಂಚಿ ಅವರು ಬಾಗೇವಾಡಿ ತಾಲೂಕಿನಲ್ಲಿ ಅನೇಕ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರು ನನ್ನೊಂದಿಗೆ ಉಪಸ್ಥಿತರಿದ್ದಾರೆ. ಅದೇ ರೀತಿ ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀಯುತ ಮಲ್ಲೇಶ್ ಪವಾರ್ ಅವರು ಬಬಲೇಶ್ವರ ಮತಕ್ಷೇತ್ರದ ಅತಾಲಟ್ಟಿಯಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರು ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿ ನಮ್ಮ ಜೊತೆಗೆ ಇವತ್ತಿದ್ದಾರೆ. ಅದೇ ರೀತಿ ಶ್ರೀಯುತ ಎಂ.ಎ. ಪೂಜೇರಿ ಅವರು ನಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಖಜಾಂಚಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ನಾಗ್ಠಾಣ್ ಮತಕ್ಷೇತ್ರದ ಸಿರ್ನಾಳ್ ಗ್ರಾಮದಲ್ಲಿ ಒಂದು ಖಾಸಗಿ ಶಾಲೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇನ್ನೊಬ್ರು ಈಗ ತಾನೇ ಬರ್ತಕ್ಕಂಥ ಶ್ರೀಯುತ ರಾಯಗೊಂಡ್ ಬಿರಾದರ್ ಅವರು ದೇವರಿಪ್ಪರಿಗೆ ಮತಕ್ಷೇತ್ರದ ಮುಳಸಾವಳಿಯಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವರೆಲ್ಲರೂ ನಮ್ಮೊಂದಿಗಿದ್ದಾರೆ. ನಮ್ಮ ಮುಖ್ಯ ಇವತ್ತಿನ ಕರೆದಂಥ ಉದ್ದೇಶ ಕರ್ನಾಟಕದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ 1995ರವರೆಗೆ ಸರ್ಕಾರ ಅನುದಾನವನ್ನು ಕೊಟ್ಟಿತ್ತು. ತದನಂತರ ಉಳಿದಂಥ ಶಾಲೆಗಳಿಗೆ ಅನುದಾನವನ್ನು ಕೊಡಲು ನಾವು ಒಂದು ವಾರದ ಹಿಂದೆ ಶಿಕ್ಷಣ ಸಚಿವರನ್ನು, ಮಾನ್ಯ ಮುಖ್ಯಮಂತ್ರಿಗಳನ್ನು ಹೋಗಿ ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಿದ್ವಿ. ಅವರು ಸಹ ಸ್ಪಂದಿಸಿ ನಾವು ಕನಿಷ್ಠ 10 ವರ್ಷಗಳ ಮಟ್ಟಿಗಾದರೂ ಅನುದಾನವನ್ನು ನೀಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದರು. ಆದರೆ ಅದು ವಿಳಂಬ ಆಗ್ತಾ ಇದೆ. ಮತ್ತೆ ಇವತ್ತು ತಮ್ಮ ಮುಖಾಂತರ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. 95ರ ನಂತರ ಪ್ರಾರಂಭವಾಗಿರುವ ಕನ್ನಡ ಮಾಧ್ಯಮ ಖಾಸಗಿ ಶಾಲೆಗಳಿಗೆ ಅನುದಾನಕ್ಕೆ ಒಳಪಡಿಸಬೇಕು ಅಂತಕ್ಕಂಥ ವಿಚಾರವನ್ನು ನಾವು ಮತ್ತೊಮ್ಮೆ ತಮ್ಮ ಮುಖಾಂತರ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಎರಡನೇದಾಗಿ ಇವತ್ತು ಸರ್ಕಾರ ಶಿಕ್ಷಣ ಕೊಡುವ ವಿಚಾರದಲ್ಲಿ ಎಲ್ಲ ಮಕ್ಕಳನ್ನು ಸಮಾನವಾಗಿ ನೋಡ್ಕೊಳ್ಬೇಕು. ಇವತ್ತು ಸರ್ಕಾರಿ ಶಾಲೆಯಲ್ಲಿ ಕಲಿತಕ್ಕಂಥ ಮಕ್ಕಳಾಗಿರ್ಬೋದು, ಅನುದಾನಕ್ಕೆ ಒಳಪಟ್ಟಿರ್ತಕ್ಕಂಥ ಶಾಲೆಗಳಲ್ಲಿ ಕಲಿತಕ್ಕಂಥ ಮಕ್ಕಳಾಗಿರ್ಬೋದು, ಅನುದಾನ ರಹಿತ ಖಾಸಗಿ ಶಾಲೆಯಲ್ಲಿ ಕಲಿತಕ್ಕಂಥ ಮಕ್ಕಳಾಗಿರ್ಬೋದು, ಇವರೆಲ್ಲರನ್ನ ಸಮಾನ ದೃಷ್ಟಿಯಿಂದ ನೋಡ್ಕೊಳ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ಆದರೆ ಅದು ಆಗ್ತಾ ಇಲ್ಲ. ಇವತ್ತು ಸರ್ಕಾರಿ ಶಾಲೆಯಲ್ಲಿ ಅನುದಾನಕ್ಕೆ ಒಳಪಟ್ಟಂಥ ಶಾಲೆಯಲ್ಲಿ ಮಕ್ಕಳಿಗೆ ಬಿಸಿ ಊಟದ ವ್ಯವಸ್ಥೆ, ಉಚಿತ ಪಠ್ಯ ಪುಸ್ತಕ, ಸಮವಸ್ತ್ರವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಆದರೆ ಅದು ಖಾಸಗಿ ಶಾಲೆಯಲ್ಲಿ, ಅನುದಾನ ರಹಿತ ಶಾಲೆಗಳಲ್ಲಿ ಕಲಿತಕ್ಕಂಥ ಮಕ್ಕಳಿಗಿಲ್ಲ. ಇದು ಸರ್ಕಾರದ ದ್ವಂದ್ವ ನೀತಿ ಆಗ್ತಾ ಇದೆ. ಇಲ್ಲಿ ಕಲಿತಕ್ಕಂಥ ಮಕ್ಕಳಿಗೂ ಸಹ ತಾವು ಆ ಸೌಕರ್ಯಗಳನ್ನು ಕೊಡಬೇಕು ಅಂತೇಳಿ ನಾವು ತಮ್ಮ ಮೂಲಕ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಇತ್ತೀಚೆಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕನ್ನಡ ಮಾಧ್ಯಮ ಶಾಲೆಗಳ ಪರ್ಮಿಷನ್ ತಗೊಳ್ಳೋದೇ ಕಡಿಮೆ ಆಗಿದೆ. ತಮಗೆ ಗೊತ್ತಿರ್ತಕ್ಕಂತೆ 2010ರವರೆಗೆ ಕನ್ನಡ ಶಾಲೆಗಳನ್ನು ಬಹಳಷ್ಟು ಜನ ಪಡೆದುಕೊಂಡ್ರು. 2010ರಿಂದ ಪಡೆದುಕೊಂಡಿಲ್ಲ. ಅದಕ್ಕೆ ನಾವು ಸರ್ಕಾರಕ್ಕೆ ಕೇಳ್ತಾ ಇದ್ದೇವೆ, ಇಲ್ಲಿವರೆಗೆ ಕನ್ನಡ ಮಾಧ್ಯಮದ ಎಷ್ಟು ಶಾಲೆಗಳು ಈ ರಾಜ್ಯದಲ್ಲಿದ್ದಾವೆ,
ಎಲ್ಲ ಶಾಲೆಗಳಿಗೂ ಅನುದಾನಕ್ಕೆ ಒನ್ ಟೈಮ್ ನೀವು ಒಳಪಡಿಸಿಬಿಡ್ರಿ ಅಂತಕ್ಕಂಥ ಮಾತನ್ನು ನಾವು ಹೇಳ್ತಾ ಇದ್ದೇವೆ. ಒಂದು ಕಡೆ ಸರ್ಕಾರ ಕನ್ನಡ ಮಾಧ್ಯಮದ ಶಾಲೆಗಳಿಗೆ ಮಾತ್ರ ನಾವು ಮಾನ್ಯತೆ, ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನು ಈ ರಾಜ್ಯದಲ್ಲಿ ಪ್ರಾರಂಭಿಸಿದ್ದಾರೆ. ಅದು ಸರ್ಕಾರದ ದ್ವಂದ್ವ ನೀತಿ. ಅದು ಮಾಡಿದ್ದೇ ಆದರೆ ಆಂಗ್ಲ ಮಾಧ್ಯಮ ಶಾಲೆಗಳಿಗೂ ನೀವು ಅನುದಾನ ಕೊಡ್ತಕ್ಕಂಥ ಅವಶ್ಯಕತೆ ಮುಂದಿನ ದಿನಮಾನದಲ್ಲಿ ಬರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇವೆ. ಮತ್ತು RTE ಇದು ಅಂದರೆ ಯಾರು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಮಕ್ಕಳು ತಮ್ಮ ಸಮೀಪದ ಖಾಸಗಿ ಶಾಲೆಗಳಲ್ಲಿ ಕಲ್ತ್ರೆ ಅದಕ್ಕೆ ಸರ್ಕಾರವೇ ಶುಲ್ಕವನ್ನು ಭರಿಸ್ತಕ್ಕಂಥ RTE ಯೋಜನೆ ಇತ್ತು. ಇತ್ತೀಚೆಗೆ ಅದನ್ನು ಬಂದ್ ಮಾಡಿದ್ದಾರೆ. ನಾವು ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ತಾ ಇದ್ದೇವೆ. ನೀವು ಪ್ರತಿ ವರ್ಷ ಸರ್ಕಾರಿ ಶಾಲೆಯಲ್ಲಿ ಒಂದು ಮಗುವಿಗೆ ಸುಮಾರು 57,000 ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀರಿ. ಆದರೆ RTE ಇಲ್ಲಿ ಸಂಪೂರ್ಣ ಜವಾಬ್ದಾರಿಯನ್ನು ಖಾಸಗಿ ಶಿಕ್ಷಣ ಸಂಸ್ಥೆಯವರು ಪಡೆದು ಮಕ್ಕಳಿಗೆ ಶಿಕ್ಷಣ ಕೊಟ್ಟಾಗ ನೀವು ಅತಿ ಹೆಚ್ಚಂದರೆ 16,000 ರೂಪಾಯಿಗಳನ್ನು ಕೊಡ್ತೀರಿ. ಅಂದರೆ ಇದಕ್ಕಿಂತ ಹೆಚ್ಚು 3 ಪಟ್ಟು ಕೊಟ್ಟು ನೀವು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಖರ್ಚು ಮಾಡ್ತಾ ಇದ್ದೀರಿ. ಜನರು ಬಹಳಷ್ಟು RTE ಯೋಜನೆಯಲ್ಲಿ ಮಕ್ಕಳನ್ನು ನಾವು ಈ ಶಾಲೆಗೆ ಹಚ್ಚಬೇಕು ಅಂತ ಹೇಳಿ ಹಾತೊರಿತಾ ಇದ್ದರು. ಇಂಥ ಯೋಜನೆಯನ್ನು ಕೈ ಬಿಟ್ಟಿದ್ದು ಖಂಡನೀಯ. ನೀವು ಮತ್ತೆ ಈ ಯೋಜನೆಯನ್ನು ಪುನಃ ಈ ರಾಜ್ಯದಲ್ಲಿ ಪ್ರಾರಂಭಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಯಾಕಂದರೆ ಒಟ್ಟಾರೆ ರಾಜ್ಯದಲ್ಲಿ ಈ ವರ್ಷದ SSLC ಫಲಿತಾಂಶವನ್ನು ನೋಡಿದಾಗ ಸರ್ಕಾರಿ ಶಾಲೆಯ ಫಲಿತಾಂಶಕ್ಕಿಂತ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಫಲಿತಾಂಶ ಬಹಳಷ್ಟು ಗಣನೀಯವಾಗಿ ಹೆಚ್ಚಿದೆ. ಈ ಉದಾಹರಣೆಗೆ ಬಿಜಾಪುರ ಜಿಲ್ಲೆಯಲ್ಲಿ ಒಟ್ಟಾರೆ ಫಲಿತಾಂಶ 49% SSLC ರಿಸಲ್ಟ್ ಬಂದರೆ ನಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆಗಳದ್ದೇ ಕೇವಲ ತೆಗೆದ್ರೆ 66% ಫಲಿತಾಂಶ ಸಿಗ್ತದೆ. ಹೀಗಾಗಿ ನಾನು ಹೇಳೋದಿಷ್ಟೇ, ಖಾಸಗಿ ಶಿಕ್ಷಣ ಸಂಸ್ಥೆಗಳು ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಇದ್ದಾವೆ. ಸರ್ಕಾರ ಈ ಶಿಕ್ಷಣ ಸಂಸ್ಥೆಗಳಿಗೆ ಹೆಚ್ಚು ಅನುಕೂಲ ಮಾಡಿಕೊಡೋದ್ರಿಂದ ಒಳಿತಾಗ್ತಾ ಇದೆ. ಪಕ್ಕದ ರಾಜ್ಯ ಮಹಾರಾಷ್ಟ್ರದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಬಹಳಷ್ಟು ಸೌಲಭ್ಯಗಳಿದ್ದಾವೆ. ಅವರು ಶಾಲೆಗಳನ್ನು ಪ್ರಾರಂಭಿಸುವಾಗಲೇ 33% ಗ್ರ್ಯಾಂಟಿಗೆ ಒಳಪಡಿಸ್ತಾರೆ. ಮುಂದಿನ ವರ್ಷ ಮತ್ತೆ 33% ಗ್ರ್ಯಾಂಟ್ ಕೊಟ್ಟು 3 ವರ್ಷದಲ್ಲಿ 100ಕ್ಕೆ 100ರಷ್ಟು ಗ್ರ್ಯಾಂಟ್ ಕೊಡ್ತಕ್ಕಂಥ ಯೋಜನೆ ಪಕ್ಕದ ಮಹಾರಾಷ್ಟ್ರ ರಾಜ್ಯದಲ್ಲಿ ಐತಿ. ಆದರೆ ಕರ್ನಾಟಕದಲ್ಲಿ ನಾವು ಅನುದಾನ ರಹಿತವಾಗಿ ನಡೆಸ್ತೇವೆ ಅಂತಕ್ಕಂಥ ಒಂದು ಮುಚ್ಚಳಿಕೆಯನ್ನು ಪಡ್ಕೊಂಡು ಕಿಸಿಂದ್ರೆ ನಮಗೆ ಪರ್ಮಿಷನ್ ಕೊಡ್ತಾ ಇದ್ದಾರೆ. ಇದು ಪ್ರಾಯಶಃ ಒಳ್ಳೆಯದಲ್ಲ. ಇದನ್ನು ತಾವು ಕೈಬಿಟ್ಟು ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೂ ನೀವು ಹೆಚ್ಚು ಅನುಕೂಲತೆಗಳನ್ನು ಮಾಡಿಕೊಡಬೇಕು ಅಂತಕ್ಕಂಥ ಒಂದು ವಿಚಾರದಿಂದ ಇವತ್ತು ನಾವು ಸರ್ಕಾರ ಕೇಳ್ತಾ ಇದ್ದೇವೆ. ಇವತ್ತು ಒಂದು ಮತ್ತೆ ಸರ್ಕಾರ SSLC ಫಲಿತಾಂಶದಲ್ಲಿ 33% ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳನ್ನು ಉತ್ತೀರ್ಣ ಅಂತೇಳಿ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಅದನ್ನು ನಾವು ಸ್ವಾಗತಿಸ್ತೇವೆ. ಯಾಕಂದರೆ ಇಲ್ಲಿವರೆಗೆ 35 ಕನಿಷ್ಠ ಅಂಕಗಳನ್ನು ಪಡೆದವರಿಗೆ ಮಾತ್ರ ಉತ್ತೀರ್ಣ ಅಂತೇಳಿ ಹೇಳ್ತಾ ಇದ್ರು. ಮತ್ತೆ ಅವರು ಅನುತ್ತೀರ್ಣ ಆದರೆ 2ನೇ ಚಾನ್ಸು, ಅದರಲ್ಲಿ ಅನುತ್ತೀರ್ಣ ಆದರೆ 3ನೇ ಚಾನ್ಸು ಕೊಟ್ಟು ಮಕ್ಕಳಿಗೆ ಸಮಯ ವಿಳಂಬ ಆಗ್ತಿತ್ತು. ಆದರೆ ಇವತ್ತು 2 ಅಂಕಗಳನ್ನು ಕಡಿಮೆ ಮಾಡುವುದರ ಮುಖಾಂತರ ಸಾಕಷ್ಟು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಒಂದು ಮುಂದಿನ ವಿದ್ಯಾಭ್ಯಾಸಕ್ಕೆ ಹೋಗಲಿಕ್ಕೆ ಅನುಕೂಲ ಆಗ್ತದೆ. ಈ ನಿರ್ಣಯ ಏನು ಸರ್ಕಾರ ತೆಗೆದುಕೊಂಡಿದೆ, SSLC ಫಲಿತಾಂಶದಲ್ಲಿ 33 ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ಉತ್ತೀರ್ಣ ಅಂತ ಹೇಳಿದರೆ, ಇದನ್ನು ನಾವು ಖಾಸಗಿ ಶಿಕ್ಷಣ ಸಂಸ್ಥೆ ಒಕ್ಕೂಟದ ಪರವಾಗಿ ವಿಜಯಪುರ ಜಿಲ್ಲೆ ವತಿಯಿಂದ ತುಂಬ ಸ್ವಾಗತವನ್ನು ಮಾಡ್ತೇವೆ. ಇದನ್ನು ಕುರಿತು ನಾವು ಶಿಕ್ಷಣ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ ಈ ವಿಷಯದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಾಳೆ 14, 15ನೇ ತಾರೀಕಿನ ದಿವಸ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳ
ಒಂದು ಸಭೆ ಬೆಂಗಳೂರಿನಲ್ಲಿ ನಡೀತಾ ಇದೆ. ಆ ಸಂದರ್ಭದಲ್ಲಿ ಮಾನ್ಯ ಶಿಕ್ಷಣ ಸಚಿವರನ್ನ, ಮುಖ್ಯಮಂತ್ರಿಗಳನ್ನ ಈಗಾಗಲೇ ನಾನು ಹೇಳಿದಂಥ ಎಲ್ಲ ವಿಷಯದ ಮೇಲೆ ಒತ್ತಾಯ ಮಾಡ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದರ ಪೂರ್ವಭಾವಿಯಾಗಿ ಎಲ್ಲ ಜಿಲ್ಲೆಯಲ್ಲಿಯೂ ನಮ್ಮ ಸಂಘಟನೆಗಳು ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿ ವಿಷಯವನ್ನು ತಮ್ಮ ಮಾಧ್ಯಮದವರಿಗೆ ತಿಳಿಸ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೇವೆ. ಇವಾಗ ಏನಾಗಿದೆ ಸರ್, 35 ಇಟ್ಕೊಳ್ಳಿ, ಏನೋ ಇಟ್ಕೊಳ್ಳಿ, ಮಗು ಒಬ್ಬ ಅನುತ್ತೀರ್ಣ ಆದ್ನಪ್ಪ ಅಂದ್ರೆ ಇನ್ನೊಂದು ವರ್ಷ ಅವನಿಗೆ ಅವಕಾಶ ಕೊಟ್ಟು ಅವ್ನು ಇನ್ನೊಂದು ಸ್ಟಡಿ ಮಾಡಿ ಎಕ್ಸಾಮ್ ಕೂತ್ರೆ ಒಳ್ಳೇದಿತ್ತು. ಒಂದನೇದ್ದು ಅದನ್ನು ತೆಗೆದುಬಿಟ್ಟು 2-3 ಚಾನ್ಸ್ ಕೊಟ್ಟಿದ್ದಾರೆ ಎಕ್ಸಾಮ್ಗಳಿಗೆ. ಫಸ್ಟ್ ಚಾನ್ಸಲ್ಲಿ ಅವ್ನು ಫೇಲ್ ಆದ, ಮತ್ತು 15 ದಿನದಲ್ಲಿ, ಒಂದು ತಿಂಗಳಲ್ಲಿ ಮತ್ತೊಮ್ಮೆ ಎಕ್ಸಾಮ್ ಮಾಡೋದು, ಮತ್ತೊಂದು ಚಾನ್ಸ್ ಕೊಡ್ತಾರೆ, ಮತ್ತೊಂದು ಎಕ್ಸಾಮ್ ಮಾಡೋದು, ಮತ್ತೊಂದು ಚಾನ್ಸ್ ಕೊಡ್ತಾರೆ. ಬಟ್ CBSE ನಾರ್ಮ್ಸಲ್ಲಿ ಹಂಗಿಲ್ಲ. CBSE ನಾರ್ಮ್ಸಲ್ಲಿ ನೀವು 33 ಮಾರ್ಕ್ಸ್ ತೊಗೊಂಡ್ರು ಪಾಸ್ ಆಗ್ತೀರಿ, ಒಂದೇ ಚಾನ್ಸ್ ಎಕ್ಸಾಮ್ ಕೊಡ್ತಾರೆ ಅವರು. ಅದನ್ನ ಇವರು ರಾಜ್ಯ ಸರ್ಕಾರದವ್ರು ತಂದಿದ್ದಾರೆ. ಇದು ಆದ್ರೆ ಮಕ್ಕಳಿಗೆ ಒಂದು ಸ್ವಲ್ಪ ಅಭ್ಯಾಸ ಮಾಡಬೇಕು ಅಂತಕ್ಕಂಥ ಮನೋಭಾವ ಬರ್ತೈತಿ ಅನ್ನೋ ಉದ್ದೇಶದಿಂದ ನಾವು ಅದನ್ನು ಸ್ವಾಗತ ಮಾಡ್ತಾ ಇದ್ದೀವಿ. ನಿಮ್ಮದು ಆರ್ಗನೈಸೇಷನ್ ಬೇರೆ ಒಂದು ಒಂದೇ ಆರ್ಗನೈಸೇಷನ್ ಇಲ್ಲ, ಬೇರೆ ಬೇರೆ ಕರ್ನಾಟಕದಲ್ಲಿ ರೂಪ್ಸಾ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಆರ್ಗನೈಸೇಷನ್ ಇದೆ, ಕ್ಯಾಂಪ್ಸ್ ಇದೆ. ಅದೇ ರೀತಿ ಜಿಲ್ಲಾ ಮಟ್ಟದಲ್ಲಿ ಫೆಡರೇಷನ್ ಇಲ್ಲ, ಇದರದ್ದು ಇಲ್ಲ. ಫೆಡರೇಷನ್ ಮಾಡೋದು ಸ್ವಲ್ಪ ತಾಕತ್ತು ಬರ್ತದಲ್ಲ, ಅದು ರಾಜ್ಯ ಮಟ್ಟದೊಳಗೆ ಮಾಡ್ತೀವಿ ಅಂತ ಹೇಳಿ ಇವತ್ತು ಬೀದರ್ದ ಒಬ್ರು ರಾಮಚಂದ್ರಪ್ಪ ಅಂತ ಹೇಳಿ ಪ್ರಯತ್ನ ಮಾಡಿ ನಾಳೆ 14-15 ಮೀಟಿಂಗ್ ಕರೆದಿದ್ದಾರೆ. ಮೋಸ್ಟ್ಲಿ ಆಗ್ಬೋದು. ಮತ್ತು ನಿಮ್ಮ ಟೀಚರ್ ಗ್ರಾಜುಯೇಟ್ ಕೌನ್ಸಿಲ್ MLCs ಅವ್ರು ಏನು ಮಾಡಾಕ್ತಾರೆ? ಅವರು ಇದಕ್ಕೇನು ಸ್ಪಂದಿಸ್ತಾ ಇಲ್ರಿ. ಅವರು ಆ್ಯಕ್ಚುಲಿ ನಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಂದ ಓಡ್ಕೊಂಡು ಆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಶಿಕ್ಷಕರ ತೊಂದರೆಗಳಿಗೆ ಸ್ಪಂದಿಸಬೇಕಾಗಿದೆ. ಈ ಮೀಟಿಂಗ್ ಬರ್ತಾರೇನ್ರಿ 14ನೇ 15ಗೆ? ಆಹ್ವಾನ ಮಾಡ್ತೇವ್ರಿ, ಬರುವುದೇ ಕಮ್ಮಿ. ಅವು ಈಗ ಗೌರ್ಮೆಂಟ್ದಾಗ ಪ್ರಾಬ್ಲಮ್ ಅದಲ್ಲ, ಫೈನಾನ್ಷಿಯಲ್ ಕ್ರೈಸಿಸ್ ಅದಾವ. ಇಂಥ ಟೈಮ್ ಏನು ಅವರು ಅಪೇಕ್ಷೆ ಹೆಂಗೆ ಮಾಡಿ ಪ್ರಣಾಳಿಕೆ ಒಳಗೆ 2023 ಹೇಳಿದ್ದಾರೆ 2012 ನಾವು ಅನುದಾನಕ್ಕೆ ಒಳಪಡಿಸ್ತೇವೆ ಅಂತೇಳಿ. ಈಗಾಗಲೇ 95 ಅನುದಾನ ಕೊಟ್ಟಿದ್ದಾರೆ. ಪ್ರೈವೇಟ್ ಕಾಲೇಜಸ್ ಪೆನ್ಷನ್ ಕೊಡೋಕೆ ರೊಕ್ಕ ಇಲ್ಲ. ಕರ್ನಾಟಕ ಯೂನಿವರ್ಸಿಟಿ ರಿಟೈರ್ಡ್ ಅವ್ರದ್ರಿಗೆ 10 ತಿಂಗಳಾಯ್ತು ಪೆನ್ಷನ್ ಇಲ್ಲ, ಪೆನ್ಷನ್ ಗ್ರಾಂಟ್ಸೇ ಕೊಟ್ಟಿಲ್ಲ. ಅಂಥ ಸಿಚುವೇಶನ್ ಅದ ಕರ್ನಾಟಕದಾಗ. ಫೈನಾನ್ಷಿಯಲ್ ಕಂಡೀಷನ್ ಇರ್ಬೋದ್ರಿ. ಇವತ್ತು ಶಿಕ್ಷಣ ಇಲಾಖೆ, ನಾನು ಒಂದು ಉದಾಹರಣೆ ಕೊಟ್ಟೆ. ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ 57,000 ರೂಪಾಯಿ ಖರ್ಚು ಮಾಡಿ ಅಲ್ಲಿ ಕಲಿಸ್ತಾ ಇದ್ದಾರೆ ಇವರೇ. ಮಕ್ಕಳ ಸಂಖ್ಯೆ ನೀವು ಗಣನೀಯವಾಗಿ ಅಲ್ಲಿ ಹಾಜರಾತಿಯಲ್ಲಿ ಮಾತ್ರ ಅದಾವ್ರಿ, ಪ್ರೆಸೆನ್ಸಿ ಒಳಗೆ ಬಹಳಷ್ಟು ಕಮ್ಮಿ ಅದಾವೆ. ಅಷ್ಟಿದ್ದು ಅಷ್ಟು ದುಡ್ಡು ಖರ್ಚು ಮಾಡ್ತಾರೆ. ಆ್ಯಕ್ಚುಲಿ ಕ್ವಾಲಿಟಿ ಎಜುಕೇಷನ್ ಕೊಡ್ತಕ್ಕಂಥವು ಖಾಸಗಿ ಶಿಕ್ಷಣ ಸಂಸ್ಥೆಗಳು. ರಿಸಲ್ಟು ಚಲೋ ಐತಿ, ಫೀಸು ಅವ್ರನ್ನ ಕಂಪೇರ್ ಮಾಡಿದ್ರೆ ಇವ್ರದ್ದು ಭಾಳ ಕಡಿಮೆ ಐತಿ. ಈ RT ಒಳಗೆ ತಾವು ಗೊತ್ತೈತಿ, RT ಒಳಗೆ ಬರೀ 16,000 ರೂಪಾಯಿ ಅತಿ ಹೆಚ್ಚಿನ ಒಂದು ವೆಚ್ಚವನ್ನು ಕೊಡ್ತಿದ್ರು. ಸರ್ಕಾರ ಒಂದು ಮಗುವಿಗೆ ಏನು ಖರ್ಚು ಮಾಡ್ತದೆ, ಇಲ್ಲಿ 3 ಮಕ್ಕಳಿಗೆ ಸರ್ಕಾರಿ ಕಲಿಸ್ಬೋದು. ಇದು ಯೋಜನೆ ಬಂದ್ ಮಾಡೋದು. ವಿನಾಕಾರಣ ಟ್ರೈನಿಂಗು ಅದು ಇದು ಅಂತ ತಿಳ್ಕೊಂಡು ಕಿಶಿಂದ್ರೆ ಕೊಟ್ಟು ಖಾಸಗಿ ಶಾಲೆಗಳಿಗೆ ಕೊಡೋದು ಬಿಟ್ಟು ಕಿಶಿಂದ್ರೆ ನೀವು ಸರ್ಕಾರಿ ಏನು ಯೋಜನೆ ಮಾಡಕತ್ತೀರಿ, ಯುವಕರನ್ನ ಸ್ವಲ್ಪ ಕಡಿಮೆ ಮಾಡಿ ಖಾಸಗಿ ಶಾಲೆಗಳಿಗೆ ಒತ್ತು ಕೊಡ್ರಿ ಅಂತ ಒಟ್ಟಾರೆ ನಮ್ಮ ಅಭಿಪ್ರಾಯ. ಸರ್, ಈಗ ಖಾಸಗಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಅತಿ ಹೆಚ್ಚು ಟಾರ್ಚರ್ ಕೊಡೋದು BO ಮತ್ತೆ DDP ಪ್ರೈವೇಟ್ ದವ್ರಿಗೆ ಅತಿ ಹೆಚ್ಚು ಟಾರ್ಚರ್ ಕೊಡ್ತಾರೆ. ಎಡೆಡ್ ಅವ್ರಿಗೆ ಇದು ಇಲ್ಲ, ಇದು ಇಲ್ಲ, ಇದು ಫೈರ್ ಬ್ರಿಗೇಡ್, ಯಾವ ಗೌರ್ಮೆಂಟ್ ಶಾಲೆಗೂ ಫೈರ್ ಇಲ್ಲ, ಯಾವ ಗೌರ್ಮೆಂಟ್ ಶಾಲೆಗೂ ಕ್ವಾಲಿಟಿ ಇಲ್ಲ. ಇದು ಛತ್ ಬಿಡಾಕತ್ತಾವು, ಬಿಲ್ಡಿಂಗ್ ಸೇಫ್ಟಿ ಇಲ್ಲ, ಫೈರ್ ಸೇಫ್ಟಿ ಇವೆಲ್ಲ ಯಾವ ಬರೀ ಖಾಸಗಿಗೆ ಬೇಕಾದ್ರೆ ಇಲ್ಲಿ ಮಕ್ಕಳಿಗೆ ಜೀವ ವ್ಯಾಲ್ಯೂ ಅದ, ಅಲ್ಲಿ ಮಕ್ಕಳಿಗೆ ಜೀವ ವ್ಯಾಲ್ಯೂ ಇಲ್ಲ. ಅಲ್ಲಿ ಸತ್ರ ನಡೀತಿದೆ. ಇಂಥ ಪರಿಸ್ಥಿತಿ BO DDP ಮತ್ತೆ ರೊಕ್ಕ ಕಟ್ಟಿಲ್ಲ ಅಂದ್ರೆ ಒಂದು ಕೆಲಸ ಆಗುದಿಲ್ಲ. ರಿನ್ಯೂವಲ್ ಪ್ರಾಬ್ಲಮ್ ಅದ. ಬಿಜಾಪುರ ಜಿಲ್ಲಾ DDP ಅವ್ರ ಬದಲಂತೂ ನಮ್ದು ಆರೋಪ ಹಿಂಗೈತ್ರಿ, ಅವ್ರ ಆಫೀಸ್ಗೆ ಬಂದ್ ಕುಂಡ್ರೋದಿಲ್ಲ. ಬಂದಾರ್ರಿ, ಅವ್ರದೇ ರೀ ಇದು ಅನಿವಾರ್ಯ. ಈಗ ಒಂದು 15 ದಿವಸದಿಂದ ನಾವು ಎಲ್ಲರೂ ಹೋಗಿ ಹೇಳಿ ಬಂದಿವಿ ಅವರಿಗೆ. ಸರ್ಕಾರ 10 ವರ್ಷಗಳವರೆಗೆ ನೀವು ಮಾನ್ಯತೆ ನವೀಕರಣ ಮಾಡ್ಬೇಕಂತ ಅವಕಾಶ ಕೊಟ್ಟಿದ್ದಾರೆ. ಕೊಟ್ಟರು ಕೊಡ್ತಾ ಇಲ್ಲ ಅವರು. ಇಲ್ಲ, ಖರ್ಚು ಮಾಡಿ ಅವರು ಪೋಸ್ಟಿಂಗ್ ಮಾಡ್ಕೊಂಡು ಬರ್ತಾರಲ್ಲ, ಮತ್ತೆಲ್ಲ ತೆಗಿಬೇಕು.
ನಿಮ್ದೇ ಸರ್ಕಾರ ಇದೆ, ಈ ಎಲ್ಲ ಸಮಸ್ಯೆಗಳಿಗೆ ನೀವು ಮುಖ್ಯಮಂತ್ರಿಗಳ ಬಳಿಗೆ ಈಸಿಯಾಗಿ ಹೋಗಿ ಪರಿಹಾರ ಕಂಡ್ಕೋಬಹುದು. ಮೊನ್ನೆ ಹೋಗಿದ್ದೇವೆ ನಾವೆಲ್ಲರೂ ಕೂಡಿ ಮೊನ್ನೆ ಟೈಮ್ ತಗೊಂಡು ಎಲ್ಲಾನು ಹೇಳಿ ಬಂದಿದ್ದೀನಿ. ನಾವು ಹಿಂಗಿದ್ರು ನೀವು ಯಾಕೆ ಇದಕ್ಕೆ ಬಂದಿದ್ರಿ ಅಂತಂದ್ರು ಸರ್ ಇಲ್ಲದೇವು ಅಂತ ಹೇಳಿದಾಗ ಇಲ್ಲ ಇದು ನಮ್ಮ ವಿಚಾರ ಐತಿ, ನಾನು ಎಜುಕೇಷನ್ ಮಿನಿಸ್ಟರ್ ಜೊತೆ ಮಾತಾಡಿ ಇದನ್ನು ಮಾಡ್ತಾ ಇದ್ದೀವಿ ನಾವು ಅಂತ ಹೇಳಿದ್ದಾರೆ ಒಂದು ರೀತಿಯಿಂದ. ಇನ್ನೊಂದು ನಮಗೇನು ಅನಿಸ್ತಾ ಇದೆ ಸರ್, ಟೋಟಲ್ ಆಗಿ ಒಂದು ಸರ್ಕಾರ ಎಜುಕೇಷನ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಕೆಲವೊಂದು ಇಲಾಖೆಗಳದಾವ, ಅದು ಆದರೂ ನೀಟಾಗಿ ಹೋಗ್ಬೇಕು. ಇವತ್ತು ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ನಾಗ ನೋಡ್ರಿ ಇದು ಕಾಪಿ ರಹಿತ ಎಕ್ಸಾಮ್ ಮಾಡೋ ಸಂಬಂಧ ಸಾಕಷ್ಟು ಪ್ರಯತ್ನ ಪಡ್ತಾರೆ. ಖಾಸಗಿ ಶಿಕ್ಷಣ ಸಂಸ್ಥೆಯವರಿಗೆ CC ಕ್ಯಾಮ್ರಾ ಕುಂಡ್ರಿಸ್ತಾರೆ, ಇಲ್ಲಿ ಕಾಪಿ ಮಾಡ್ಲಿಕ್ಕೆ ಅವಕಾಶ ಕೊಡೋಂಗಿಲ್ಲ, ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಅದೇ ಸರ್ಕಾರಿ ಶಾಲೆ ಒಳಗೆ CC ಕ್ಯಾಮ್ರಾನೂ ಇಲ್ಲ, ಕರೆಂಟ್ ಇರೋಂಗಿಲ್ಲ, ಟೀಚರ್ಸಿಗೆ ಕೂತ್ ಬರೆದ್ಕಿಸಿದ್ರೆ ಪಾಸ್ ಮಾಡಿ. ಈ ರೀತಿ ಗುಣಮಟ್ಟ ಹಾಳಾಯ್ತಪ್ಪ ಅಂದ್ರೆ ನಾಳೆ ಅಧೋಗತಿಗೆ ಬರ್ತದೆ. ಇವತ್ತು ಮಹಾರಾಷ್ಟ್ರದಾಗ ನಾವು ಯಾಕೆ ಕೇಳ್ಕೊತೇವಪ್ಪ ಅಂದ್ರೆ ಮಹಾರಾಷ್ಟ್ರದಾಗ ಜಿಲ್ಲಾ ಪಂಚಾಯತ್ ಅಂಡರ್ದೊಳಗೆ ಏನು ಕೆಲವೊಂದು ಶಾಲೆಗಳದಾವ ಅಷ್ಟೇ ಅದಾವ್ರಿ, ಉಳಿದಿದ್ದೆಲ್ಲ ಪ್ರೈವೇಟ್ದವ್ರಿಗೆ ಅವರು ಸಪೋರ್ಟ್ ಮಾಡ್ತಾರೆ. ಇವರು ಒಂದು ಪ್ರೈವೇಟ್ದವ್ರಿಗೆ ಸಪೋರ್ಟ್ ಮಾಡಬೇಕು, ಇಲ್ಲಪ್ಪ ಅಂದ್ರೆ ಗುಣಮಟ್ಟ ಸರ್ಕಾರಿ ಶಾಲೆಗಳಿಗೆ ಹೆಚ್ಚಿನ ಗುಣಮಟ್ಟ ತರಕ್ಕೆ ಪ್ರಯತ್ನ ಮಾಡಬೇಕು. ನಾವು ಇದನ್ನು ಹಿಂದಿನ ಸಚಿವರಿಗೆ ಕೊಟ್ಟಿದ್ದೆವು, ಇವತ್ತಿನ ಸಚಿವರಿಗೆ ಕೊಟ್ಟಿದ್ದೆವು ಕೆಲವೊಂದು ಪಾಯಿಂಟ್ಗಳನ್ನೇ ಒಳ್ಳೇದಿದ್ದೀರಿ ನಾವು ಮಾಡ್ತೇವೆ ಹೇಳ್ತೇವೆ ಅಂತ ಹೇಳ್ತಾರೆ, ಯಾಕೋ ಅದು ಆಗ್ತಾ ಇಲ್ಲ. ತಾವೇ ಒಕ್ಕೂಟ ಮಾಡಿಕೊಂಡು ನಾವು ನಿಮ್ಗೆ ಸರ್ಕಾರದ ಅನುದಾನ ಕೊಡಿಸ್ತೇವೆ, ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ ಹೇಳಿ ಮೋಸ ಮಾಡಿದಂಥ ಒಕ್ಕೂಟಗಳು ಅದಾವೆ. ಅಂಥವು ಕುರಿತು ಸ್ವಲ್ಪ ಸಾರ್ವಜನಿಕರಾಗಲಿ ಅಥವಾ ಶಿಕ್ಷಣ ಸಂಸ್ಥೆಯವರಾಗಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಮಾತನ್ನು ನಾವು ಇವತ್ತು ಹೇಳ್ತಾ ಇದ್ದೀವಿ. ಹೌದು ಸರ್, ಭಾಳ ಫಂಡ್ ಕೊಡಿಸ್ತೀನಿ ಅಂತೇಳಿ ಕೆಲವು ಮಂದಿ ಪಾಪ ಸ್ಕೂಲ್ ಮ್ಯಾನೇಜ್ಮೆಂಟ್ದವ್ರ ಕಡೆಯಿಂದ ದುಡ್ಡು ತೊಗೊಂಡು ಹೋಗಿ ಫಂಡು ಇಲ್ಲ, ಅವ್ರು ಹಾಕೋ ಇಲ್ಲ, ಬಡ್ಡಿ ಹಾಕಿ ಅವ್ರು ಸಾಲಿನೇ ಬಂದ್ ಮಾಡೋದು ಆ ಪರಿಸ್ಥಿತಿಗೆ ಬಂದಾರ. ಮೋಸ ಭಾಳ ಮಾಡ್ಯಾರ ಸರ್. ಕೆಲವು ಇನ್ಸ್ಟಿಟ್ಯೂಷನ್ಗಳನ್ನು ಮೋಸ ಮಾಡ್ಯಾರ ಸರ್. 20 ಲಕ್ಷ ತಗೋತಾರೆ, 15 ಲಕ್ಷ 20 ಲಕ್ಷ ನಾವು ನೌಕರಿ ಕೊಡ್ತೀವಿ, ನಾಳೆ ಎಡೆಡ್ ಆಗ್ತದೆ ನಿಮ್ಗೆ ರೆಗ್ಯುಲರ್ ಮಾಡ್ತೀವಿ ಅಂತ ಹೇಳಿ ಅವರು ನೌಕರಿ ಮುಗಿದು ರಿಟೈರ್ಮೆಂಟ್ ಪೊಸಿಷನ್ ಬಂದ್ರು 20 ಲಕ್ಷ ಕೊಟ್ಟಿರ್ತಾರೆ ಮೊದಲ. ಅವ್ರು ದುಡಿದ್ರು ಮತ್ತೆ 5,000 ಹೋಗ್ಬಿಡ್ತಾರ. ಅವರು ಅನುದಾನಕ್ಕೆ ಒಳಪಡೋ ಪ್ರಶ್ನೆನೇ ಬರಂಗಿಲ್ಲ. 95 ಈ ಚಿಲ್ಲರ್ ಕುಲ್ಲರ್ ಹೇಳ್ಬೇಕು, ಇಲ್ಲಿ ನೀವು ಅನುದಾನ ಕೊಡಕ್ಕಾಗದಿಲ್ಪ, ನೀವು ಬೇರೆ ದಾರಿಯಾರ ನೋಡ್ಕೊಂಡಿರ್ತಾರೆ. ಪಾಪ ಆಶೆ ಇಟ್ಕೊಂಡು ಅದು ನೌಕರಿ ಬರುವಂತ ವಯಸ್ಸು ಹೋಗ್ಬಿಡ್ತೈತೆ ಅವ್ರಿಗೆ. ಮತ್ತೆ ಹಿಂಗೆ ಇದೆ.